ಮತ್ಯುದ್ರಿಕ್ತವಿದೋಷಸುಖಮಹಾಜ್ಞಾನೈಕತಾನಪ್ರಭಾ ಸರ್ವಪ್ರಾಭವಶಕ್ತಿಭೋಗಬಲಸತ್ ಸಾರಾತ್ಮದಿವ್ಯಾಕೃತಿ ಸೃಷ್ಟಿಸ್ಥಾನನಿರೋಧನಿತ್ಯನಿಯತಿ ಪ್ರಕಾಶಜ್ಞಾನ ಉಪನಿಷತ್ ಭಾಷ್ಯಗಳ ಬಹುಭಾಗ ಸಮನ್ವಯಾಧಿಕರಣನೇ. ಯಾವ್ದು ಬಂತೀಗ? ಏನು ಬಂತು? ಅಭಿಮಂಥತಿ ಸ ಹಿಂಕಾರೋ ಧೂಮೋ ಜಾಯತೆ ಪ್ರಸ್ತಾವೋ ಜ್ವಲತಿ ಸ ಉದ್ಗೀತೋ ಅಂಗಾರ ಭವಂತಿ ಸ ಪ್ರತಿಹಾರ ಉಪಶಾಮ್ಯತಿ ತನ್ನಿಧನಂ ಸಂಶಾಮ್ಯತಿ ತನ್ನಿಧನಮೇತತ್ ರಥಂತರಮಗ್ನೌ ರಥಂತರ ಸಾಮ ಅಂತ ರಥಂತರ ಸಾಮಯ ಅನಂತರ ಬರೋದು ರಥಂತರ ಭಗ್ನವು ಪ್ರೋತಂ ವೇದಂ. ಅದಕ್ಕೊಂದು ಫಲಶ್ರುತಿ, ಒಂದೊಂದು ಸಾಮ ಉಪಾಸನೆ ಮಾಡೋಕ್ಕೆ ಒಂದು ಫಲಶ್ರುತಿ ಹೇಳ್ತಾರೆ. ಮಂಥನಾದಿಸ್ಥಿತಂ ವಸ್ತು ಯಸ್ತು ತನ್ನಾಮಾನಂ ಹರಿಂ ಪರಂ ತತ್ತ ಕ್ರಿಯೈಕ ಹೇತುತ್ವಾತ್ ಯೋ ಅಗ್ನೌ ಧ್ಯಾಯೇತ್ ಜನಾರ್ದನಂ ರಥಂತರಾಶ್ರಯಂ ಪಂಚರೂಪಂ ಸಚ ವಿಮುಚ್ಯತೆ ಇತಿ ಇತಿ ಚ ರಥಂತರ ಸಾಮ. ಇವತ್ತು ಅಡುಗೆ ಮಾಡುವಂತೆ ಏನೇನು ಬೇಕು? ಅಡುಗೆ ಮಾಡ್ಬೇಕು ನಿಮಗೀಗ ನೀರು ಬೇಕು, ಅಗ್ನಿ ಬೇಕು, ಪಾತ್ರೆಗಳು ಬೇಕು, ಪದಾರ್ಥಗಳು ಬೇಕು. ಇಷ್ಟೆಲ್ಲ ಪಾಕ ಆದರೆ ಅದು 5, ಪ್ರತಿಯೊಂದರಲ್ಲೂ ಇದಿರಬೇಕು. ಇದು ಅದಕ್ಕೆ ಪಂಚಭೇದಾತ್ಮ ಯಾತಕ್ಕೆ ಹೇಳಿದ್ರು ಅಂದರೆ ಪ್ರತಿಯೊಂದು ಆ್ಯಕ್ಷನಲ್ಲೂ ಕೂಡ ಭಗವದ್ಗೀತೆಯಲ್ಲಿ ಬಂದಿದೆ. ಏನಂತ? ಪಂಚೈತಾರಿ ನಿಬೋಧವೇ, ಪ್ರತಿಯೊಂದಕ್ಕೂ 5 ಕಾರಣ ಬೇಕು. 5 ಕಾರಣ ಅಂದ್ರೆ ಏನರ್ಥ? ಅದಕ್ಕೆ 5 ರೂಪಗಳು ಬೇಕು ಅಂತ ಅರ್ಥ. ಪರಮಾತ್ಮ ಅದಕ್ಕೆ 5ಕ್ಕೆ ಕರೆಕ್ಟಾಗಿ ಮ್ಯಾಚ್ ಬರುತ್ತೆ. 5 ಇದ್ದ ಮೇಲೆ ಪಂಚಭೇದ ಒಪ್ಪಲೇಬೇಕಾಗುತ್ತೆ, ಬೇರೆ ದಾರಿನೇ ಇಲ್ಲ ಅದಕ್ಕೆ. ಮಂಥ ಇದೆ, ಉದಾಹರಣೆ ಮಥನ ಮಾಡಬೇಕು, ಅದಕ್ಕೆ ಮಂಥ ಅಂತ ಕರೆಯೋದು. ಮಂಥಾನ ಅಂದರೆ ಮಥನ ಮಾಡೋದಕ್ಕೆ ಏನಂತ ಕರೀತಾರೆ? ಬಿಂದು ರಾಧಿಕೆ ಹೆಚ್ಚು ಮಥನ ಮಾಡೋದಕ್ಕೋಸ್ಕರ ಆ ಮಂಥಾನ ಅಂತ ಕರೀತಾರೆ. ಆ ಅರ್ಥದಲ್ಲಿ ಪರಮಾತ್ಮ ಮಂಥನ ಮಾಡೋ ಕೆಲಸ ಕೊಟ್ಟಿದ್ದಾರೆ. ಏನರ್ಥ ಅದಕ್ಕೀಗ? ಮಂಥನ ಮಾಡೋಕ್ಕೆ ಗಡಗೊಳ್ಬೇಕು ಫಸ್ಟು, ಅದಕ್ಕೆ ಹಗ್ಗ ಬೇಕು ಇತ್ಯಾದಿ ಪದ್ಧತಿ ಇದೆಯೋ ಇಲ್ವೋ? ಮಂಥ ಮಾಡೋಕ್ಕಾಗೋದಿಲ್ಲ. ಆ 5 ಮತ್ತೆ ಯಥಾಪ್ರಕಾರ ಅಲ್ಲೂ ಬೇಕೀಗ. ಪಾತ್ರೆ ಬೇಕು, ಕಡಗೋಲು ಬೇಕು, ಕಡಿಯೋ ಪದಾರ್ಥ ಬೇಕು, ಆ ಮಿಕ್ಸರ್ ಬೇಕು, ಕರೆಂಟ್ ಬೇಕು. ಇಷ್ಟಿಲ್ದವ್ರಿಗೆ ಮಿಕ್ಸರು ವರ್ಕ್ ಆಗಲ್ಲ. 5 ಎಲ್ಲ ಕೈ ನೆನ್ಪಿಟ್ಕೊಂಡ್ಬಿಟ್ರೆ ಸಾಮಾನ್ಯ ಕಾರ್ಯಣ ಪಂಚರೂಪ ಚಿಂತನೆ ಮಾಡೋಕ್ಕೆ ಬರುತ್ತೆ. ನಾವು ಓಡಾಡ್ತೀವಿ ಅಂತ ತಿಳ್ಕೊಬೋಣ, ಮತ್ತೆ 5 ಬೇಕು. ವೆಹಿಕಲ್ ಕೂತ್ವಿ 5 ಬೇಕು. ಓದಬೇಕು, ಪುಸ್ತಕ ಬೇಕು, ಹೇಳಿರ್ಬೇಕು, ಕೇಳಿರ್ಬೇಕು, ಡೆಸ್ಕ್ ಬೇಕು, ಅರ್ಥ ಆಗ್ಬೇಕು ತಲೆ ಒಳಗೆ. ಇಷ್ಟೆಲ್ಲ ಸೇರಿದಾಗ 5 ಇಲ್ಲದೆ ಹೋದರೆ ಕೆಲಸ ಆಗೋದಿಲ್ಲ. 5ಕ್ಕೆ ಪಂಚರೂಪಿ ಪರಮಾತ್ಮ ಇದ್ದಾನೆ. ಮತ್ತು ಪಂಚಪ್ರಾಣಗಳು, ಮತ್ತೆ 5ಕ್ಕೂ ಪಂಚಪ್ರಾಣ ಬೇಕು. ನಾವು ಹೊಟ್ಟೆಯೊಳಗೆ ಹೋಗಿ ಪ್ರಾಣ ಸಿಂಪಲ್ ಅದು. ಹೊಟ್ಟೆಯೊಳಗೆ ಅನಹಾರ ಸೇರಿ ಏನು ಬೇಕು ನಮಗಾಗ? ಪ್ರಾಣ ಬೇಕು. ಹೀಗೆ ಹಾಕಿದ್ರೆ ಪ್ರಾಣ, ಅದು ಒಳಗೆ ತೊಗೊಳ್ಳೋದು ಪ್ರಾಣ. ಈ ತಲೆಯೊಳಗೂ ಪ್ರಾಣ ಬೇಕು. ಅದು ಕಿವಿಯಿಂದ ಹೋಗಿ ಮೇಲಕ್ಕೆ ಹೋಗುತ್ತೆ, ಮೇಲಕ್ಕೆ ಜ್ಞಾನ ಹೋಗುತ್ತೆ, ಕೆಳಗೆ ಅನ್ನ ಹೋಗುತ್ತೆ. ಆಮೇಲೆ ಮುಂದೆ ಏನು ಮಾಡ್ಬೇಕು? ಅದೀಗ ಕೆಳಗೆ ಹೋದ ಮೇಲೆ ಅಲ್ಲೆಲ್ಲ ಪ್ರೋಸೆಸ್ ಆಗಬೇಕು. ಪ್ರಪಂಚ ವೇಸ್ಟೇಜ್ ಎಲ್ಲ ಅಪಾನ ಆ ಕಡೆ ಹೋಗಬೇಕು. ಬಂದಿದ್ದೆಲ್ಲ ಆ ಅಂಗಕ್ಕೆ ರೀಚ್ ಆಗಬೇಕು. ಮತ್ತು 5 ಬ್ಯಾಲೆನ್ಸ್ ಆಗಬೇಕು. ಅದು ಕೂಡ ಪಂಚರೂಪಗಳೇ ಬೇಕು. ಆ್ಯಕ್ಚುಲಿ ಹಿಂದೆ ಎಲ್ಲ ಪದ್ಧತಿ ಈಗ ಬಿಟ್ಬಿಟ್ಟಿದ್ದಾರೆ. ಬರೀ ಪ್ರಾಣಾಯಾಮ ಅಂತ ಹೇಳಾಗಿಲ್ಲ. ಪ್ರಾಣದಲ್ಲಿ ಯಾವ ರೂಪದಲ್ಲಿ ಪರಮಾತ್ಮ ಇದ್ದಾನೆ ಗೊತ್ತಾಯ್ತಾ? ಆ ರೂಪದ ಪರಮಾತ್ಮನಿಗೆ ಸ್ವಾಹ ಅಂತ ಹೇಳಬೇಕು. ಒಂದು ಗಾಯಿ ನೋಡ್ಬಿಡ್ತಾರೆ, ಅಷ್ಟೇ ಹೊರ್ತಿರೋದಿಲ್ಲ. ಅದು ಫುಲ್ ಸ್ವಾಹ. ಅದಕ್ಕೆ ಪಂಚರೂಪಾತ್ಮ ಪರಮಾತ್ಮ ಬರಬೇಕು. ಅದು ಬಂದು ಬರುತ್ತೆ. ಬಟ್ ಇದರಲ್ಲೇ ಹೋಗ್ಬಿಟ್ಟಿದೆ. ಅದೇ ಹೇಳಿದ್ದು ನಾನು, ಅನುಷ್ಠಾನದಲ್ಲಿ ತಪ್ಪೋಗ್ಬಿಟ್ಟಿದೆ. ಅವ್ನು ಹೇಳ್ಕೊಡೋದು ಹೊಸಬ್ರು, ಕೇಳೋನು ಹೊಸಬ. ಅವ್ನು ಬರ್ತಾನೆ, ಎಲ್ಲ ಕೂತಿರ್ತಾರೆ, ಎಲ್ಲರೂ ಬಂದು ತೊಗೊಂಡೋಗ್ಬಿಟ್ಟಿರ್ತಾರೆ ಕೆಲಸ. ಹುಡುಗಪ್ಪ ಗೊತ್ತಿರೋದು ಹಸಿವಾಗಿರುತ್ತೆ ಅವರಿಗೆ, ಹೋಗ್ಬಿಟ್ಟಿರ್ತಾರೆ. ಬಂದಿತ್ತು ಅಂಥೇಳಿ ಇದು ಮಾಡಿಸಿ ಅವರಿಗೆ ಎಲ್ಲ ಅರ್ಥ ಹೇಳಿಬಿಟ್ಟು ಮೊದಲೇ ಹೇಳಿದ್ರೆ ತಲೆಯ ಕೊನೆಯವರೆಗೂ ಉಳಿದಿರುತ್ತೆ. ಅಲ್ಲಿ ಏನು ಹೇಳೋದಿಲ್ಲ, ಕೊನೆಗೆ ಅನುಸಂಧಾನ ಬರೋದೇ ಇಲ್ಲ. ಸಂಧ್ಯಾವನೆ ಹೇಳೋದು ಅಂತ ಹೇಳಿದರೆ ಅದರೊಂದರಿಂದಲೇ ಎಲ್ಲ ಕಾರ್ಯ ಸರಿ ಹೋಗೋದು. ಅದೊಂದರಿಂದ ಆಚಮನದಿಂದ ಶುರು ಮಾಡಿಬಿಟ್ಟು ಪ್ರತಿಯೊಂದು ಪರ್ಫೆಕ್ಷನ್ ಬರ್ಬೇಕಾದ್ರೆ ಏನಿರಬೇಕು? ಸಂಧ್ಯಾವನೆ ಸರಿಯಾಗಿ ಕಲಿಸಿರ್ಬೇಕು. ಆಗ 5 ರೂಪನೂ ಅರ್ಥ ಆಗುತ್ತೆ. ಮಂಥನಾದಿ ಇದಕ್ಕೆಲ್ಲ ವಿಶೇಷ ಪ್ರಯೋಜನ ಹೇಳ್ತಾರೆ. ಸಚ ವಿಮುಚ್ಯತೆ, ವಿಶೇಷವಾದ ಬರೀ ಮುಚ್ಯತೆ ಅಲ್ಲ, ವಿಶಿಷ್ಟವಾದ ಮುಕ್ತಿ ಸಿಗತ್ತೆ ಅಂತ ಅರ್ಥ. ಸಾಲೋಕ್ಯ ಲೋಯೆಸ್ಟ್ ಮುಕ್ತಿ. ಸಾಲೋಕ್ಯ ಬೆಂಗಳೂರಲ್ಲಿ ಇದ್ದೇವೆ, ಎಲ್ಲ ಔಟ್ಸ್ಕರ್ಟ್ಸಲ್ಲಿ ಅಂತಾರಲ್ಲ, ಹಾಗಾಗಿಬಿಡೋದು. ಅದು ವಿಧಾನಸೌಧದಂತ ಮನೆ ಮಾಡಿದ್ದಾನೆ, ಅದು ವ್ಯಾಲ್ಯೂನೇ ಬೇರೆ ಆಗಿದೆ.
ಸಾಮೀಪ್ಯ, ಸಾಲೋಕ್ಯ ಸಾಮೀಪ್ಯ. ಆಮೇಲೆ ಸಾರೂಪ್ಯ. ಸಾರೂಪ್ಯ ಅಂದ್ರೇನು? 4 ಕೈಗಳು ಅವೆಲ್ಲ ಆಯುಧಗಳು, ಅದರಲ್ಲಿ ಸಾರೂಪ್ಯ. ಎಷ್ಟೋದ್ರೆ ಹೊಸಬ್ರಿಗೆ ಗೊತ್ತಿರೋದಿಲ್ಲ. ತಿರುಪತಿಗೆ ಹೋದವರು ಜೈವಿದ್ಯರೊಳಗೆ ಕೈ ಬಿಟ್ಕೊಂಡು ಬಂದುಬಿಡ್ತಾರೆ ಪಾಪ, ದರ್ಶನ ಆಯ್ತು ಅಂತ. ಅವ್ರಿಗೆ ಗೊತ್ತಿಲ್ಲ ಏನೋ ಅಂತೇಳಿ ದೃಷ್ಟಿ ಹತ್ರ ಬೇರೆ ಇಟ್ಟಿರ್ತಾರೆ. ಹಾಗಾಗಿ ಅದು ಸಾರೂಪ್ಯ. ಇನ್ನು ಮುಂದೆ ಹೋದಾಗ ಸಾಯುಜ್ಯ, ಜೊತೆಗೆ ಇರೋದು. ಜೊತೆಗೆ ಅಂದರೆ ವೆರಿ ಕ್ಲೋಸ್, ಗೊತ್ತಾಯ್ತಾ? ಈ ಇರುವೆನ ಮೈಮೇಲೆ ಓಡಾಡುತ್ತಲ್ಲ, ಹಾಗೆ ದೇವ್ರ ಮೈಮೇಲೆ ಓಡಾಡ್ಕೊಂಡಿರ್ತಾರೆ. ನಮಗೆ ಸಾಹಿತ್ಯ ನೆನಪಾಗಬೇಕಾಗ ನಾವು ಕೈ ಮೇಲೆ ಇಲಿ ಓಡಾಡುತ್ತಲ್ಲ, ಹಾಗೆಲ್ಲ ಓಡಾಡ್ತದೆ. ದೇವರಿಗೆ ಅಪ್ರಾಕೃತ ಅಫೆಕ್ಟ್ ಆಗಲ್ಲ, ಅಷ್ಟರ ಮಟ್ಟಿಗೆ ಕ್ಲೋಸ್ ಇರ್ತಾರೆ. ಇನ್ನು ಫೈನಲ್ ಯಾವುದು? ಸಾಷ್ಟಿ, ಸರ್ವಾಂಗ ಸಾಹಿತ್ಯ. ಬ್ರಹ್ಮದೇವ್ರ ಮೈ ಮೇಲೆ ಎಲ್ಲ ಕಡೆ ಸೇರ್ಕೊಂಡ್ಬಿಟ್ಟಿರ್ತಾರೆ. ಅದಕ್ಕೆ ರಾಮದೇವರು ಹನುಮಂತ ಆಲಿಂಗನ ಮಾಡಿಕೊಂಡ್ರು ಅಂದರೆ ಗಾಢವಾಗಿ ಸಾಷ್ಟ್ಯ ಮುಕ್ತಿ ಕೊಟ್ಟರು ಅಂತ ಅರ್ಥ. ಬರೀ ಆಲಿಂಗನ ಮಾಡ್ಕೊಂಡ್ರಲ್ಲ, ಸುಗ್ರೀವನು ಮಾಡ್ಕೊಂಡಿದ್ದಾರೆ, ಆ ರೀತಿ ಗಾಢವ ಮಾಡ್ಕೊಂಡಿಲ್ಲ. ಆದ್ದರಿಂದಾಗಿನೇ ಅದೇನದು ಸಾಷ್ಟ್ಯ ಮುಕ್ತಿ ಪ್ರದಾನ ಅಂತ ಅರ್ಥ ಮಾಡ್ಬೇಕು. ದೇವತೆಗಳಿಗೆ, ಅದರಲ್ಲೂ ಉತ್ತಮ ದೇವತೆಗಳು, ತತ್ವಾಭಿಮಾನ ದೇವತೆಗಳಿಗೆ 100%. ಯಾವ ಅಂಗಕ್ಕೆ ಅವರು ಅಭಿಮಾನಿಗೆ ಇರುತ್ತೋ ಆ ಅಂಗದಲ್ಲಿ ಅವರು ಸಾಯುಜ್ಯ ಅವರಿಗಿರೋದು. ಅರ್ಥ ಆಯ್ತಾ? ಗೊತ್ತಾಯ್ತಾ? ಉಳಿದ ದೇವತೆಗಳಿಗೆ ಗ್ಯಾರಂಟಿ ಇಲ್ಲ, ತತ್ವಾಭಿಮಾನ ದೇವತೆಗಳಿಗೆ ಅಶೂರ್. ಅವರಿಗೆಲ್ಲ ಉಂಟು. ಯಾಕೆ? ಯಾರು ಅವರೆಲ್ಲ ತತ್ವನ್ಯಾಸ ಮಾಡ್ಕೊಳ್ಳೋದು ಏನರ್ಥ? ತತ್ವಾಭಿಮಾನ ದೇವತೆಗಳು ತಾನೆ ಅವರೆಲ್ಲ. ಅದರಿಂದ ಹಾಗೆ ಉತ್ಪತ್ತ್ಯಂಗೇಶು ದೇವಾನಾಂ, ಆಚಾರ್ಯರ ಮಾತು. ಯಾವ ಅಂಗದಿಂದ ಹುಟ್ಟಿರ್ತಾರೋ ಅಲ್ಲೇ ಅವರಿಗೆ ಮುಕ್ತಿ, ಅಲ್ಲೇ ಶಾಶ್ವತ ನೆಲೆ ಅವರಿಗೆ. ಇವತ್ತು ಒಳ್ಳೆ ಆಫೀಸರ್ಸ್ಗೆ ಕ್ಲೋಸ್ ಕ್ವಾರ್ಟರ್ಸ್ ಕೊಟ್ಟಿರೋದಿಲ್ಲ, ದೂರ ಇರಬಾರ್ದು ಅವ್ರು, ಯಾವಾಗ ಮತ್ತೆ ಮತ್ತೆ ಬೇಕಾಗತ್ತೆ ಅಂತ ಕೊಟ್ಟಿರ್ತಾರೆ. ಈಗ ಆಯ್ತು, ಈಗ ಭಾರ್ಯಾತ್ಯಾಗಿ ಮುಗಿದೋಯ್ತದು ಭಾರ್ಯಾ ಕತೆ ಆಯ್ತು. ಮುಗಿದ ಮೇಲೆ ಕೊನೆ ಯಾವ್ದು ಬಂತೀಗ? ಅದು ಬರೀ ಭಾರಿ ಇದೆ ಅದರಲ್ಲಿ. ಇವತ್ತಿಗೆ ಅಷ್ಟು ಸಾಕು. ನಾಳೆ ಇವತ್ತೇನು ನೆನಪು ಮಾಡಿದಾಗ ಆಯ್ತು ಈಗ ದೇವ್ರ ಬಗ್ಗೆ. ಇದರಲ್ಲಿ ದೇವರ ಬಗ್ಗೆ ವಿಮುಕ್ತಯೇ ಎನ್ನುವುದಕ್ಕೆ ಅರ್ಥ ಹೇಳಿದ್ದೆ. ಇವು ಬರೀ ಮುಕ್ತಿ ಅಲ್ಲ, ವಿಮುಕ್ತಿ ಪಡಿತಾನೆ ಅಂತ ತಿಳಿಸಿದರು. ಯಾವ ರಥಂತರ ಸಾಮದ ಪರಿಜ್ಞಾನದಿಂದ, ಉಪಾಸನೆಯಿಂದ ಆ ಫಲ ಸಿಗುತ್ತೆ. ಹೀಗೆ ಸಾಮಗಳ ಉಪಾಸನೆ, ಅದರ ಪ್ರಭಾವ ಎಲ್ಲ ಹೇಳ್ತಾರೆ. ನಾಳೆ ಮುಂದಿನ ವಿಚಾರ ನೋಡೋಣ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ